ಇಷ್ಟಾರ್ಥ ಸಿದ್ಧಿ ವಿನಾಯಕ ಅಂತಾನೆ ಹೆಸರಾಗಿರುವಂತಹ ಹುಬ್ಬಳ್ಳಿ ತಾಲೂಕಿನ ಏನು ಚಬ್ಬಿ ಗ್ರಾಮ ಇದೆ. ಈ ಚಬ್ಬಿ ಗ್ರಾಮದಲ್ಲಿ ಏನು ಕೆಂಪು ಗಣಪತಿ ಕೂರುತ್ತೆ. ಈ ಒಂದು ಕೆಂಪು ಗಣಪತಿಯ ಮಹಿಮೆ ರಾಜ್ಯ ಹೊರ ರಾಜ್ಯಗಳಿಗೂ ಬೀಸಿರುವಂತದ್ದು. ಯಾಕಂತಂದ್ರೆ 3 ದಿನಗಳ ಕಾಲ ಕೂರುವಂತಹ ಈ ಒಂದು ಗಣಪ ಆತನ ದರ್ಶನಕ್ಕೆ ಬರುವಂತವರು ಲಕ್ಷಾಂತರ ಜನರು. ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ನಾವೀಗ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹುಬ್ಬಳ್ಳಿ ತಾಲೂಕಿನ ಏನು ಚಬ್ಬಿ ಗ್ರಾಮ ಇದೆ. ಚಬ್ಬಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಸಡಗರ ಸಂಭ್ರಮ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 3 ದಿನಗಳ ಕಾಲ ನಡೆದಿರುವಂತ ಏನು ಗಣಪತಿಯನ್ನ ಕೆಂಪು ಗಣಪತಿಯನ್ನ ಏನು ಇಲ್ಲಿ ಕೂರಿಸ್ತಾರೆ. ಈ ಒಂದು ಗಣಪತಿಯ ಮಹಿಮೆ ಅಪಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಬೇಡಿದ್ದು ಸಿಗುತ್ತೆ. ಏನು ಭಕ್ತರು ಬಂದಿರ್ತಾರೆ ಅವ್ರಿಗೆ ಏನ್ ಬೇಡ್ಕೊಳ್ತಾರೆ ಅದು ಸಿಗುತ್ತೆ ಅನ್ನೋ ಒಂದು ಗಟ್ಟಿಯಾದ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಏನು ಹಲವು ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಜನರ ಭಕ್ತರ ಒಂದು ಬರುವಿಕೆ ಹೆಚ್ಚಾಗ್ತಾ ಇರುವಂತದ್ದು. ಏನು ಈಗಾಗಲೇ 199 ವರ್ಷಗಳಿಂದ ಈ ಗಣಪತಿ ಇಲ್ಲಿ ಕೂರಿಸಲಾಗ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಈ ಒಂದು ಗ್ರಾಮದಲ್ಲಿ ಇರುವಂತದ್ದು. ಗ್ರಾಮಸ್ಥರನ್ನ ಕೂಡ ಮಾತಾಡ್ಸ್ಕೊಂಡ್ ಬರೋಣ, ಏನ್ ಹೇಳ್ತಾರೆ ಈ ಒಂದು ವಿಶಿಷ್ಟ ಮತ್ತು ಗಣಪತಿಯ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಗ್ರಾಮಸ್ಥರ ಹತ್ರ ಕೇಳ್ಕೊಂಡ್ ಬರೋಣ. ಸರ್, ಈಗ ಚಬ್ಬಿ ಗ್ರಾಮ ಅಂದ ಕೂಡಲೇ ಸಿದ್ಧಿವಿನಾಯಕ ಗಣಪತಿ, ಇಷ್ಟಾರ್ಥ ಈ ಗಣಪತಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಈ ಒಂದು ಗಣಪತಿ ಬಗ್ಗೆ? ಕಳೆದ 198 ವರ್ಷಗಳಿಂದ ಇದು ಕೃಷ್ಣೇಂದ್ರ ಗುರುಗಳ ಅನುಗ್ರಹದಿಂದ ಏನು ಸ್ಥಾಪಿಸಲ್ಪಟ್ಟ ಏನು ಗಣಪತಿ ಇದೆ, ಇದು 3 ದಿವಸ ಉತ್ಸವ ಮಾಡ್ಕೊಂಡು ಹೋಗ್ರಿ ಅಂತ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ಇದರ ಪರವಾಗಿ ಈಗ 198 ವರ್ಷಗಳಿಂದ ಅವರು ಒಂದು ಕುಲಕರ್ಣಿ ಮನೆ ತಂದವರು ಒಂದು ಉತ್ಸವ ಆ ಪ್ರಕಾರ ಮಾಡ್ಕೊಂತ ಬಂದಿದ್ದಾರೆ. ಇದರಿಂದ ಏನಾಗಿದೆ ಅಂತಂದ್ರೆ ಬೆಳೀತಾ ಹೋಗಿ ಈಗ ಲಕ್ಷಾಂತರ ಜನರಿಗೆ ಒಂದು ಇಷ್ಟೆಯನ್ನು ಸಿದ್ಧಿ ಮಾಡಿದ ಗಣಪತಿ ಅಂತ ಹೇಳಿ ಪ್ರಸಿದ್ಧ ಆಗಿ ಈಗ ಇಷ್ಟು ವರ್ಷಗಳಿಂದ ಈ ಒಂದು ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇಲ್ಲಿ. ಏನು ಅವನಲ್ಲಿ ಏನು ಬೇಡ್ಕೊಂಡ್ರು ಆಗ್ತದೆ ಅನ್ನೋ ಒಂದು ಇದರಿಂದ ಎಲ್ಲ ಬರ್ತಾ ಇದ್ದಾರೆ. ಹಿನ್ನೆಲೆ ಏನ್ ಸರ್? ಇದ್ರ ಹಿನ್ನೆಲೆ ಏನಂತಂದ್ರೆ ಕೃಷ್ಣೇಂದ್ರ ಗುರುಗಳು ಒಂದು ಇಲ್ಲಿ ಗಂಡು ಮಕ್ಕಳು ಇಲ್ಲ ಅಂತ ಕುಲಕರ್ಣಿ ಮನೆಯೊಳಗ ಸಂತಾನ ಗಂಡು ಮಕ್ಕಳು ಇಲ್ಲ ಅನ್ನೋದಕ್ಕೆ ಏನು ಬೇಡ್ಕೊಂಡು ಅವ್ರು ಬಂದ್ರು. ಅವ್ರು ಇಲ್ಲಿ ಬಂದಾಗ ಅವ್ರಿಗೆ ಒಂದು ಆಶೀರ್ವಾದ ಮಾಡಿ ಹೋದ್ಮೇಲೆ 3 ದಿವಸ ಇದು ಕೆಂಪು ಗಣಪತಿ ಕೂಡಿಸಿ ಉತ್ಸವ ಮಾಡ್ರಿ ಅಂತ ಏನ್ ಹೇಳಿದ್ರು. ಅದರ ಪ್ರಕಾರ ಮಾಡಿದ್ಮೇಲೆ ಅವರ ಸಂತಾನ ಪ್ರಾಪ್ತಿಯಾಗಿ ಮತ್ತು ಅವರಿಗೆ ಎಲ್ಲ ಒಂದು ಅನುಕೂಲ ಮಾಡಿಕೊಡುವಂಗೆ ಆಶೀರ್ವಾದ ಮಾಡಿದ್ರಿಂದ ಇದು ನಡೀತಾ ಹೋಗ್ತಾ ಇದೆ. ಅಮರ, ಏನ್ ಹೇಳ್ತೀರಿ? ಗಣಪತಿ ಬಹಳ ವಿಶೇಷವಾದಂತ ಗಣಪತಿ, ಲಕ್ಷಾಂತರ ಜನ ಬರ್ತಾರೆ, ಏನ್ ಹೇಳ್ತೀರಿ? ಅಲ್ಲ, ನೀವ್ ಯಾವ ಊರವ್ರು? ನೀವ್ ಯಾವ ಊರವ್ರ? ಜನ ಬರ್ತಾರಲ್ಲ, ಏನ್ ಎಲ್ಲ ಒಳ್ಳೇದಾಕತ್ರಿ ಮೇಡಮ್? ನೀವ್ ಎಲ್ಲಿಂದ ಬಂದಿರೋದು? ನಾವ್ ಸಣ್ಣವ್ರ ಇದ್ದಾಗ ಇಷ್ಟ ಇದ್ದಿದ್ದಿಲ್ಲ ರೀ. ಈಗ ಬಾಳ ಇಂಪ್ರೂವ್ ಆಗೈತ್ರಿ. ಇದು ಈಗ ಬಾಳ ಚಲೋ ಆಗೈತ್ರಿ ನಮ್ಮ ಊರಿಗೆ. ಇದು ಯಾವ ಊರ್ ನಿಮ್ದು? ನಮ್ದು ಇದೇ ಊರ, ತವ್ರ ಮನಿ ರೀ. ತವ್ರ ಮನಿ ಇದೇ ಊರ? ಗಂಡ ಮನಿಗೆ ಹಾನಗಲ್ಲ, ಕರ್ಗುದ್ರಿ. ಏನ್ ಅನಿಸ್ತೈತಿ ಇಷ್ಟೆಲ್ಲ ಜನ ಬರ್ತಾರ? ಬಾರಿ ಅಂತ ಗಣಪನ್ ಬಾರಿ ಇದು ಐತಿ ಅಂತ ಹೇಳ್ತಾರ. ಬಾಳ ಖುಷಿ ಆಕೈತ್ರಿ. ಮೇಡಮ್, ನೀವ್ ಎಲ್ಲಿಂದ ಬಂದಿರೋದು? ನಾವ್ ಇಲ್ಲಿ ಇರೀ. ಏನ್ ಅನಿಸ್ತೈತಿ? ಚಲೋ ಆಗತ್ರಿ, ಬೇಡ್ಕೊಂಡದೆಲ್ಲ ಚಲೋ ಆಗತ್ರಿ. ನಡೀತೈತಿ. 3 ವರ್ಷ ಬರ್ತಾರ್ರಿ ಬೇಡ್ಕೊಂಡಾರ್ರಿ. 3 ವರ್ಷ ಬರಬೇಕಂತೈತೆ. ಹಾ ರೀ, ಬರದಾರಿ. ನಾವ್ ಅನ್ಕೊಂಡಿದ್ದ ಆದ್ರ 3 ವರ್ಷ ಬರದಾರಿ. ಹಂಗ ಮೇಡಮ್, ನೀವು? ನಾವಿಲ್ಲಿ ವರ್ಕ್ ಮಾಡ್ತಾ ಇದೀವ್ರಿ. ಫಸ್ಟ್ ಟೈಮ್ ಬಂದಿದ್ದು ನಾ ಇಲ್ಲಿ. ಹೌದಾ? ಫಸ್ಟ್ ಟೈಮ್ ಬಂದಿರೋದ? ಯಾವ ಊರು ನಿಮ್ದು? ನಮ್ದು ಗದಗ್ರಿ. ನಾವ್ ಇಲ್ಲಿ ವರ್ಕ್ ಮಾಡ್ತಾ ಇದೀವಿ, ಏನ್ ವರ್ಕ್? ಹೆಲ್ತ್ ಆಫೀಸರ್ ಅಂತಂದ. ಹೌದಾ? ಏನ್ ಅನ್ಸಾತೈತಿ ನಿಮಗೆ? ಫಸ್ಟ್ ಟೈಮ್ ಬಂದಿದೀವಿ. ಒಂಥರ ಬೇರೆ ಡಿಫ್ರೆಂಟ್ ಐತ್ರಿ, ಚೆನ್ನಾಗಿದೆ. ಎಲ್ಲಾರು ಇಷ್ಟ ದೈವ ಭಕ್ತಿಯಿಂದ ನೋಡ್ಕೊಂತಿದಾರಲ್ಲ. ಗಣೇಶ ಅಂದ್ರೆ ಮೊದ್ಲೇ ವಿಜೃಂಭಣೆ, ಅದ್ರಲ್ಲೂ ಇಷ್ಟ ತರ ಮಾಡ್ತಾ ಇದಾರೆ ಅಂದ್ರೆ ಖುಷಿ ಆಗತ್ರಿ. ಏನು ಒಟ್ಟಾರೆ ಈ ಒಂದು ಚಬ್ಬಿ ಗ್ರಾಮದಲ್ಲಿ 7 ಕಡೆಗಳಲ್ಲಿ ಗಣಪತಿ ಇಟ್ಟಿರುವಂತದ್ದು. ಅದು ಕೂಡ ಏನು ಕುಲಕರ್ಣಿ ಕುಟುಂಬಸ್ಥರಿಂದ ಈ ಒಂದು ಗಣಪತಿ ಇಟ್ಟಿರುವಂತದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಭಕ್ತರ ಆಗಮನ ಇದೆ. ಒಂದು ಏನು ಗಣೇಶನ ದರ್ಶನಕ್ಕಾಗಿ ಸರದಿ ಸಾಲಿನಲ್ಲಿ ನಿಂತು ಗಂಟೆಗಟ್ಟಲೆಯಿಂದ ನಿಂತು ಒಂದು ದರ್ಶನವನ್ನ ತಗೊಂತಿರೋದು. ಮೇಡಮ್, ಎಲ್ಲಿಂದ ಬಂದಿರೋದು? ನಾವು ಹುಬ್ಳಿಯಿಂದ ಬಂದಿರಿ. ಏನ್ ಫಸ್ಟ್ ಟೈಮ್? ಹೆಂಗ? ಫಸ್ಟ್ ಟೈಮ್ ಬಂದಿರಿ? ಇಲ್ಲೇ ಹುಬ್ಳಿ ಒಳಗೆ ಇದ್ಕೊಂಡು ಎದ್ರ ಸಂಬಂಧ ಬಂದಿರೋದು? ದರ್ಶನಕ್ಕೆ ಬಂದಿರ? ಅಲ್ಲ, ಈಗ ಬಂದಿರಲ್ಲ, ಏನ್ರ ಮನಸ್ಸೊಳಗೆ ಇಟ್ಕೊಂಡು? ಏನಿಲ್ಲ ಸರ್, ಹಂಗ ದರ್ಶನ ಮಾಡ್ಬೇಕಂತ. ಯಾರ್ಯಾರು ಬಂದಿರೋದು?
ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಸರ್. ಫ್ರೆಂಡ್ಸ್ ಎಷ್ಟು ಜನ ಬಂದಿರಿ? ಒಂದು 5 ಫ್ಯಾಮಿಲಿ ಬಂದಿದ್ದೀವಿ ಸರ್. ಇನ್ಮೇಲೆ ಏನ್ ಮಾಡ್ಬೇಕಂತ ಕಂಟಿನ್ಯೂ ಬರ್ಬೇಕಂತಿದ್ರೆ ಕಂಟಿನ್ಯೂ ಬರ್ಬೇಕಂತ ಏನು ಸತತವಾಗಿ ಏನು ಈ ಗ್ರಾಮದಲ್ಲಿ ಗ್ರಾಮದಲ್ಲಿ ಸಾಕಷ್ಟು ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ಈ ಒಂದು ಹಬ್ಬದ ನಿಮಿತ್ತವಾಗಿ ಸಂಪೂರ್ಣವಾಗಿ ಈ ಗ್ರಾಮದಲ್ಲಿ ಜಾತ್ರೆಯ ಒಂದು ಕಳೆ ಮೂಡಿರುತ್ತೆ. ಎಲ್ಲಿಂದ ಬಂದಿರೋದು ಮೇಡಮ್? ಗದಗ. ಇಲ್ಲಿ ವಿಶೇಷ ಎಲ್ಲರೂ ಹೇಳ್ತಾರೆ ಅದಕ್ಕೆ. ಹಾ ಫಸ್ಟ್ ಟೈಮ್. ಹಾ ಫ್ಯಾಮಿಲಿನೇ ಬಂದಿದ್ದೀವಿ. ಹಾ 10 ಜನ ಕಪಲ್ ಸ್ಕೂಟಿ ಬಂದಿದ್ದೀವಿ. ಹಾ ವಿಶೇಷ ಐತ್ರಿ ಅದಕ್ಕೆ ನೋಡಕ್ ಬಂದಿವಿ. ಗದಗಿಂದ ಬಂದಿದ್ದೀವಿ. ಇದು ಗಣಪತಿ ತುಂಬಾ ವಿಶೇಷ. ಬೇಡಿದ್ದನ್ನು ವರ ಸಕ್ಸಸ್ ಆಗತ್ತೆ. ಏನೇ ಬೇಡ್ಕೊಂಡ್ರು ಅದು ತುಂಬಾ ವಿಶೇಷ. ಬೇಡಿದ್ದನ್ನು ವರ ಸಕ್ಸಸ್ ಆಗತ್ತೆ ಕೇಳ್ಕೊಂಡಿದ್ದೆ, ಹಂಗಾಗಿ ಬಂದಿದ್ದೀವಿ ಅಲ್ಲಿಂದ. ಇದಿಷ್ಟು ಭಕ್ತರ ಮಾತಾಗಿರುವಂತದ್ದು. ಏನು ಸಂಪೂರ್ಣವಾಗಿ ಏನು 3 ದಿನಗಳ ಕಾಲ ನಡೆದಂತ ಈ ಒಂದು ಗಣಪತಿಯ ದರ್ಶನ ಅದ್ದೂರಿಯಾಗಿ ನಡೆದಿರುವಂತದ್ದು. ಇಂದು ರಾತ್ರಿ ಗಣಪತಿಯ ವಿಸರ್ಜನೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಕೂಡ ಈಗಾಗಲೇ ಬರ್ತಾ ಇರುವಂತದ್ದು, ದರ್ಶನ ತಗೊಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಉಪ್ಪಾರ್ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ.